ಸರ್ ಇವಾಗ ಅಡಿಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಸೊ ಜನ ನಿಮ್ಮನೆ ಊಟ ಅಂತ ಬೇರೆ ಇಟ್ಟಿದ್ದೀರಾ ಹೋಟೆಲ್ ಹೆಸರು. ಸೊ ನಮ್ಮನೆ ಊಟ ಅಂತ ಅನ್ಕೊಂಡು ಇಲ್ಲಿಗೆ ಬರ್ತಾರೆ. ಸೊ ಏನಾದ್ರು ಹೋಟೆಲ್ ಬೆಲೆ ಏನಾದ್ರು ದರದ್ದು ಏನಾದ್ರು ಜಾಸ್ತಿ ಆಗಿದೆಯಾ? ಅಂದ್ರೆ ಈಗ ಐಟಮ್ಸ್ ಗಳದ್ದು ಏನಾದ್ರು ಬಿರಿಯಾನಿ ಎಲ್ಲ ಬೆಲೆ ಜಾಸ್ತಿ ಮಾಡ್ಲೇಬೇಕು. ಮಾಡ್ಬಿಟ್ರೆ ಇವತ್ತಿನ ದಿನ ನಾನು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೊಬೋದು. ನನಗೆ ಗ್ಯಾಸ್ ಇದಾಗಿದೆ. ನಾಳೆ ದಿನಾನು ಅದನ್ನೇ ಮಾಡಿದಾಗ ಅವರು ನಮ್ಮ ಹತ್ರ ಬರಲ್ಲ. ನಾವು ಇವತ್ತೇನಿದೆ ಅದೇ ರೇಟಲ್ಲೇ ಕೊಡ್ತಾ ಇದ್ದೀನಿ. ಎಲ್ಲ ಕಡೆನೂ 30% 40% ಜಾಸ್ತಿ ಆಗಿದೆ. ನಾನು ಮಾಡಿಲ್ಲ, ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ. ನೋಡೋಣ ಇನ್ನೊಂದು ವಾರ ಅಂತ ಬಂದ್ಬಿಟ್ರೆ ಬೇಗ ಮುಗಿದ್ಬಿಟ್ರೆ ನಮ್ಮ ಮನೆ ಗ್ಯಾಸ್ ಬಂದ್ಬಿಟ್ರೆ ಪ್ರಪಂಚಕ್ಕೂ ಬರಬೇಕು, ನಮಗೂ ಬರಬೇಕು, ಅಡುಗೆ ಮಾಡಿ ಎಲ್ಲರಿಗೂ ಉಣ ಬಡಿಸ್ಬೇಕು. ಈಗ ಸರ್ ಈ ಕಾಳಸಂತೆಯಲ್ಲಿ ರೇಟ್ ಜಾಸ್ತಿ ಆಗಿದೆ, ಅವರು ಇದನ್ನ ಎನ್ಕೇಜ್ ಮಾಡ್ಕೊಂತಿದ್ದಾರೆ ಈ ಒಂದು ಪರಿಸ್ಥಿತಿನ ಅಂತ ಹೇಳಿ ಮೇಡಮ್. ಇದು 100% ಇವಾಗ ಗ್ಯಾಸ್ ಇಲ್ಲ ಅನ್ನೋ ಮಟ್ಟಕ್ಕೇನು ಇಲ್ಲ. ಆದ್ರೆ ಇಲ್ಲಿ ಕಮರ್ಷಿಯಲ್ ಆಗಿ ಹೋಗ್ತಾ ಇದ್ದಾರೆ ನೋಡಿ. 200 ರೂಪಾಯಿ 2000 ರೂಪಾಯಿ ಸಿಲಿಂಡರ್, 6000 ರೂಪಾಯಿ, ಮನೇಲಿ 950 ರೂಪಾಯಿ ಇದೆ ಸಿಲಿಂಡರ್, 2500 ಅಂತ ಇದ್ದಾರೆ. ಕಾಳಸಂತೆ ನಡೀತಾ ಇದೆ. ಈ ತರದಲ್ಲಿ ಮಿಸ್ಯೂಸ್ ಮಾಡ್ಕೋತಾರೆ. ಬೇಗ ಶ್ರೀಮಂತರಾಗಬೇಕು. ಇವಾಗ ನಾವು ಹೋಟ್ಲಲ್ಲಿ ಇವತ್ತು ನಾನು ಎಲ್ಲ ಹೊರಗಡೆ ಹೋದೆ, 5 ರೂಪಾಯಿ ಇಡ್ಲಿಗೆ ಜಾಸ್ತಿ ಆಗಿದೆ ಅಂದ್ರು. ನಾವು ಮಾಡ್ಬೋದು, ಬೇಡ ಬೇಡ ಮಾಡೋಣ. ಇನ್ನೊಂದು 2 ದಿನ ಆದಾಗ ನಾವು ಲಾಭನೇ ನೋಡೋಕ್ಕಾಗತ್ತಾ? ಒಂದಿನ ನಷ್ಟನೂ ನೋಡೋಣ, ಅನುಭವಿಸ್ಬೇಕಲ್ಲ. ಅನುಭವಿಸಿ ನಮ್ಮ ಗ್ರಾಹಕರಿಗೆ ಒಳ್ಳೆ ಊಟ ಕೊಡಬೇಕು ಅನ್ನೋದೇ ನಮ್ಮ ಬೈಕೆ ಮೇಡಮ್. ಇವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಯಾಕಂದ್ರೆ ಯಾವುದು ಪರಿಸ್ಥಿತಿಗಳು ಹದಗೆಟ್ಟಾಗಲೇ ಜನ ಜಾಸ್ತಿ ಬರೋದು. ಏನೋ ಶ್ರಮ ಪಡ್ತಾ ಇದ್ದೀವಿ. ಬೇಗ ಕೊಟ್ಬಿಟ್ರೆ ಗ್ಯಾಸು ಹೋಟ್ಲವ್ರಿಗೆ ಮಾತ್ರ, ಮನೆಗಳವ್ರಿಗೆಲ್ಲ ಬರ್ತಾ ಇದೆ ಅಂತಾರೆ. ಹೋಟ್ಲಿಗೂ ಬಂದ್ಬಿಟ್ರೆ ಅವ್ರು ಏನೋ ಬೆಲೆ ಜಾಸ್ತಿ ಮಾಡೋದು ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ. ನಮ್ಮ ಸಮಯಕ್ಕೆ ಗ್ಯಾಸ್ ಬೇಕು. ಸರ್ಕಾರಕ್ಕೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಸರ್ ಇದನ್ನ ನೋಡಿಕೊಂಡು ನಾವು ಒಂದೊಂದು ಹೋಟ್ಲುಗಳಲ್ಲಿ ಒಂದು ಉದ್ಯೋಗಕ್ಕೆ ಒಂದು 30-40 ಜನ ಸ್ಟಾಫ್ ಇರ್ತಾರೆ. ಬಾಡಿಗೆಗಳು ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಪ್ರತಿಯೊಂದು ಕಟ್ಟಬೇಕು. ತಿಂಗಳ ಬಾಡಿಗೆನೂ ಕಟ್ಟಬೇಕು. ಈ ತೊಂದರೆಗಳು ಯಾರು ನೋಡಲಿಲ್ಲ. ಕೊರೋನಾ ಟೈಮಲ್ಲೂ ಕೂಡ ಬಾಡಿಗೆಗಳೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಹಂಗೆ ದಯವಿಟ್ಟು ನೀವು ಆದಷ್ಟು ಬೇಗ ಹೋಟ್ಲುಗಳವರಿಗೆ ದಯವಿಟ್ಟು ಒಂದು ಸ್ವಲ್ಪ ಸಿಲಿಂಡರ್ ವ್ಯವಸ್ಥೆ ಮಾಡಿ. ಸಾರ್ವಜನಿಕರು ಎಲ್ಲರೂ ಊಟಕ್ಕೆ ಬರ್ತಾರೆ. ಪ್ರತಿಯೊಬ್ಬರಿಗೂ ಊಟ ಅನ್ನೋದು ಮುಖ್ಯ. ನಿಮಗೆ ಊಟ ಮಾಡಬೇಕು ಅಂದರೆ ಒಲೆ ಇರಬೇಕು, ಗ್ಯಾಸ್ ಅಂಟಿಸ್ಬೇಕು. ಇವಾಗ ಸೌದೆ ಒಲೆ ಅಂತಾರೆ. ಸೌದೆ ಹೋದ್ರೆ 100 ರೂಪಾಯಿ ಇರೋ ಜಾಗದಲ್ಲಿ 1000 ರೂಪಾಯಿ ಅಂತ ಇದ್ದಾರೆ. ನಾವು ಅದನ್ನೆಲ್ಲ ತಗೊಂಬಂದು ಬದುಕಕ್ಕಾಗಲ್ಲ. ಹೊಗೆ ಎಲ್ಲ ಆಗುತ್ತೆ, ಈ ಎನ್ವಿರಾನ್ಮೆಂಟ್ ಎಲ್ಲ ಹಾಳಾಗುತ್ತೆ. ಅದರಿಂದ ದಯವಿಟ್ಟು ನಾವು ನಿಮಗೆ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿದೆ, ದಯವಿಟ್ಟು ಹೋಟ್ಲುಗಳಿಗೆ ಒಂದು ಸಿಲಿಂಡರ್ಗಳನ್ನ ವ್ಯವಸ್ಥೆ ಮಾಡಿಸ್ಕೊಟ್ಬಿಡಿ. ಅಷ್ಟೇ ನಮಗೆ ಬೇಕಾಗಿರೋದು. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನೋಡಿದ್ರಲ್ಲ, ಇದಿಷ್ಟು ನಿಮ್ಮ ಮನೆ ಚಂದ್ರು ಅವರ ಮಾತು. ಸೊ ಅವರ ಹೋಟೆಲ್ನಲ್ಲಿ ಬೆಳ್ಳುಳ್ಳಿ ಕಬಾಬೆ ಫೇಮಸ್ಸು. ಸೊ ಈಗ ಈ ಒಂದು ಗ್ಯಾಸ್ ದರ ಏರಿಕೆ ಮತ್ತೆ ಗ್ಯಾಸ್ ಸಮಸ್ಯೆಯಿಂದ ಬೆಳ್ಳುಳ್ಳಿ ಕಬಾಬೆ ಸಿಗ್ತಾ ಇಲ್ಲ ಅವರು ಹೋಟೆಲ್ನಲ್ಲಿ ಅನ್ನೋ ಒಂದು ಮಾತನ್ನ ಅವ್ರು ಈಗ ತಾನೇ ಹೇಳಿದ್ರು. ಸೊ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕು, ಅದರ್ವೈಸ್ ನಮಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಟಿ ವಿನೈನ್ ಬೆಂಗಳೂರು.